ಮಂಗಳೂರಿನಲ್ಲಿ ಮೀನುಗಾರಿಕಾ ಬೋಟ್ ಮುಳುಗಡೆ ಆಗಿದೆ. ಬೋಟ್ನಲ್ಲಿ ಇದ್ದಂತ 6 ಮಂದಿ ಮೀನುಗಾರರ ರಕ್ಷಣೆ. ಮಂಗಳೂರಿನ ಅಳಿವೆಬಾಗಿನಲ್ಲಿ ಒಂದು ಘಟನೆ ನಡೆದಿರೋದು. ನಿನ್ನೆ ಸಂಜೆ ನಡೆದಂತ ಘಟನೆ ಇದು. ಮೀನುಗಾರಿಕೆಗೆ ತೆರಳಿದಂತ ಅಯಾನ್ ಹೆಸರಿನ ಬೋಟ್, ಇಬ್ರಾಹಿಂ ಖಲೀಲ್ ಎಂಬುವರಿಗೆ ಸೇರಿದಂತ ಬೋಟ್, ಆಳ ಸಮುದ್ರ ಮೀನುಗಾರಿಕೆಗೆ ತೆರಳಿದಂತ ಪರ್ಸಿನ್ ಬೋಟ್ ಮೀನುಗಾರಿಕೆ ಮುಗಿಸಿ ಮರಳುತ್ತಿದ್ದಾಗ ನಡೆದಂತ ದುರಂತ. ಅಳಿವೆಬಾಗಿನಲ್ಲಿ ಬೋಟ್ನ ತಳಭಾಗ ಕಲ್ಲಿಗೆ ಬಡಿದು ಜಖಮಾಗಿ ಹೋಗಿದೆ. ಬೋಟ್ನ ಒಳಗಡೆ ನೀರು ಬಂದು ಅಪಾಯಕ್ಕೆ ಸಿಲುಕಿದ್ದ ಮೀನುಗಾರರನ್ನ ರಕ್ಷಿಸಿದ ಇತರ ಬೋಟ್ನ ಮೀನುಗಾರರು. ಘಟನೆಯಲ್ಲಿ ಲಕ್ಷಾಂತರ ರೂಪಾಯಿ ನಷ್ಟ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ಮಂಗಳೂರಿನಲ್ಲಿ ಮೀನುಗಾರಿಕಾ ಬೋಟ್ ಮುಳುಗಡೆ ಆಗಿರುವಂತಹ ಘಟನೆ ಇದು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಬೋಟ್ನಲ್ಲಿದ್ದಂಥ 6 ಮಂದಿ ಮೀನುಗಾರರನ್ನ ಸದ್ಯ ರಕ್ಷಣೆ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಮಂಗಳೂರಿನ ಅಳಿವೆಬಾಗಿಲಿನಲ್ಲಿ ನಿನ್ನೆ ಸಂಜೆ ನಡೆದಂಥ ಘಟನೆ ಇದು. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇದೇ ಬೋಟ್. ಮೀನುಗಾರಿಕೆಗೆ ತೆರಳಿದ್ದಂಥ ಅಯಾನ್ ಹೆಸರಿನ ಬೋಟ್ ಇದು. ಇಬ್ರಾಹಿಂ ಖಲೀಲ್ ಎಂಬುವರಿಗಂತ ಸೇರಿದಂಥ ಬೋಟ್ ಇದು. ಆಳ ಸಮುದ್ರ ಮೀನುಗಾರಿಕೆಗೆ ತೆರಳಿದ್ದಂಥ ಪರ್ಸಿನ್ ಬೋಟ್ ಮೀನುಗಾರಿಕೆ ಮುಗಿಸಿ ರಿಟರ್ನ್ ಆಗ್ತಾ ಇದ್ದಾಗ ಈ ಒಂದು ದುರಂತ ಸಂಭವಿಸಿದೆ. ಅಳಿವೆಬಾಗಿಲಿನಲ್ಲಿ ಬೋಟ್ನ ತಳಭಾಗ ಕಲ್ಲಿಗೆ ಬಡಿದು ಜಖಮಾಗಿ ಹೋಗಿದೆ. ಬೋಟ್ನೊಳಗಡೆ ನೀರು ಬಂದು ಅಪಾಯಕ್ಕೆ ಸಿಲುಕಿದ್ರು ಮೀನುಗಾರರನ್ನ ರಕ್ಷಿಸಿದ್ದಾರೆ ಇತರ ಬೋಟ್ನ ಮೀನುಗಾರರು. ಘಟನೆಯಲ್ಲಿ ಲಕ್ಷಾಂತರ ರೂಪಾಯಿ ನಷ್ಟ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ಹೇಗಾಯ್ತು ಈ ಅವಘಡ? ನೀತಿ ಹೌದು. ಯಾಕಂದ್ರೆ ಈಗ ಮಳೆಗಾಲದ ಒಂದು ಸಂದರ್ಭ, ಹಾಗಾಗಿ ಸಮುದ್ರ ಬಹಳ ರಪ್ಪ ಇರುತ್ತೆ. ಈ ಆಳ ಸಮುದ್ರಕ್ಕೆ ಹೋಗುವ ಮುನ್ನ ಬೋಟ್ ಅನ್ನ ಸಮುದ್ರಕ್ಕೆ ಇಳಿಸುವಂತದ್ದೇ ದೊಡ್ಡ ಸವಾಲಿನ ಕೆಲಸವಾಗಿರುತ್ತೆ. ಅಲೆಗಳ ರಭಸ ಆತರ ಇರುತ್ತೆ. ಸೊ ನಿನ್ನೆ ಕೂಡ ಈ ಘಟನೆ ಆಗೋದಕ್ಕೆ ಇದೇ ಕಾರಣವಾಗಿತ್ತು. ಈ ಅಲೆಗಳ ಒಂದು ರಭಸಕ್ಕೆ ಏನು ಆಳ ಸಮುದ್ರ ಮೀನುಗಾರಿಕೆಗೆ ತೆರಳಿದಂತ ಈ ಬೋಟ್ ಅದು ಹೋಗಿ ಒಂದು ಬಂಡೆ ಕಲ್ಲಿಗೆ ತಾಗಿದೆ ಅನ್ನುವಂತ ಒಂದು ಮಾಹಿತಿ ಇದೆ. ಆ ತಳಭಾಗ ಏನು ಅದು ಕಲ್ಲಿಗೆ ತಾಗಿ ಅದು ಜಖಮ್ ಆಗಿತ್ತು. ಹಾಗಾಗಿ ಒಮ್ಮೆಲೆ ರಭಸದಿಂದ ನೀರು ಒಳಗಡೆ ನುಗ್ಬಿಟ್ಟಿದೆ. ಸೊ ಮೀನುಗಾರರು 6 ಜನ ಅದರಲ್ಲಿ ಇದ್ರು. ಅವರಿಗೂ ಏನ್ ಮಾಡ್ಬೇಕು ಅಂತ ಗೊತ್ತಾಗಿರ್ಲಿಲ್ಲ. ಯಾಕಂದ್ರೆ ಒಂದ್ ಕಡೆಯಿಂದ ಅಲೆಗಳ ರಭಸ ಇದೆ, ಇನ್ನೊಂದ್ ಕಡೆಯಿಂದ ಬೋಟ್ ಮುಳುಗ್ತಾ ಇದೆ. ಆದ್ರೆ ಅಲ್ಲಿ ಅಪಾಯಕ್ಕೆ ಸಿಲುಕಿದಂತಹ ಮೀನುಗಾರರನ್ನ ಅಲ್ಲಿನ ಇತರೆ ಬೋಟ್ ಮೀನುಗಾರರು ಅದನ್ನ ಗಮನಿಸಿದ್ದಾರೆ. ಕೂಡ್ಲೇ ಹೋಗಿ ಅವರನ್ನ ರಕ್ಷಿಸುವಂತ ಒಂದು ಕೆಲಸ ಮಾಡಿದ್ದಾರೆ. ಯಾಕಂದ್ರೆ ಈ ಅಳಿವೆಬಾಗಿಲು ಅನ್ನುವಂಥದ್ದು ಬಹಳ ಒಂಚೂರು ಡೇಂಜರಸ್ ಏರಿಯಾ ಆಗಿರುತ್ತೆ. ಸ್ಟಿಲ್ ಅವರ ಜೀವವನ್ನ ಪಣಕ್ಕಿಟ್ಟು ಅವರನ್ನ ರಕ್ಷಣೆ ಮಾಡಿರುವಂತದ್ದು. ಈಗ 6 ಜನ ಮೀನುಗಾರರು ಕೂಡ ಸುರಕ್ಷಿತವಾಗಿದ್ದಾರೆ. ಅವರಿಗೆ ಯಾವುದೇ ರೀತಿಯ ಒಂದು ಹಾನಿ ಆಗಿಲ್ಲ. ಸೊ ಈ ಮೀನುಗಾರಿಕೆಗೆ ತೆರಳಿದಂತಹ ಬೋಟ್ ಏನಿದೆ ಇದು ಅಯಾನ್ ಅನ್ನುವಂತಹ ಹೆಸರಿನ ಬೋಟ್ ಆಗಿದೆ. ಸೊ ಸದ್ಯ ಇವರೆಲ್ಲರೂ ಕೂಡ ಬಚಾವಾಗಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಇದೆ. ಆಳ ಸಮುದ್ರಕ್ಕೆ ಬೇಕಾದಂತಹ ಒಂದು ಪರ್ಸಿನ್ ಬೋಟ್ ಇದು ನೀತಿ. ಓಕೆ, ಥ್ಯಾಂಕ್ ಯು ಆದಿತ್ಯ ತಮ್ಮೆಲ್ಲ ಡೀಟೇಲ್ಸ್ಗೆ.